ಮೋದಿ ಒಂದು ಫೋನ್ ಮಾಡಿದ್ರೆ ಯುದ್ಧ ನಿಲ್ಲತ್ತೆ. ಜಗತ್ತಿನ ಮುಂದೆ ಕೈ ಮುಗಿದು ಬೇಡಿದ ಅರಬ್ ರಾಷ್ಟ್ರ. ಪ್ರಳಯದ ನಡುವೆ ವಿಶ್ವಗುರುವಿನ ಮೊರೆ ಹೋದ ಜಗತ್ತು. ನಮಸ್ಕಾರ ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಈಗ ನಡೀತಾ ಇರೋದು ಕೇವಲ ಎರಡು ದೇಶಗಳ ನಡುವಿನ ಗುದ್ದಾಟವಲ್ಲ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಶುರುವಾಗಿರುವ ಈ ಭೀಕರ ಕದನ ಇಡೀ ಪ್ರಪಂಚವನ್ನೇ ಮೂರನೇ ಮಹಾಯುದ್ಧದ ಅಂಚಿಗೆ ತಂದು ನಿಲ್ಲಿಸಿದೆ. ಜಗತ್ತಿನ ಅತಿದೊಡ್ಡ ಸೂಪರ್ ಪವರ್ ರಾಷ್ಟ್ರಗಳು, ವಿಶ್ವಸಂಸ್ಥೆ ಎಲ್ಲರೂ ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ವಿಫಲರಾಗಿದ್ದಾರೆ. ಆಕಾಶದಿಂದ ಬಿಡುವಿಲ್ಲದೆ ಸುರಿತಾ ಇರುವ ಬೆಂಕಿಯ ಮಳೆಗೆ ಇಡೀ ಗಲ್ಫ್ ವಲಯವೇ ಅಕ್ಷರಶಃ ನಡುಗಿ ಹೋಗಿದೆ. ಆದರೆ ವೀಕ್ಷಕರೇ, ಇಡೀ ಪ್ರಪಂಚವೇ ಕೈಚೆಲ್ಲಿ ಕೂತಿರುವಾಗ, ಅಮೆರಿಕದಂತಹ ದೊಡ್ಡನನ್ನ ಮಾತಿಗೂ ಬೆಲೆ ಇಲ್ಲದಂತಾಗಿರುವಾಗ, ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ಅತ್ಯುನ್ನತ ಅಧಿಕಾರಿಯೊಬ್ಬರು ಜಗತ್ತಿನ ಮುಂದೆ ಬಂದು ಒಂದು ಬೆಚ್ಚಿ ಬೀಳಿಸುವ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮನಸ್ಸು ಮಾಡಿದ್ರೆ ತಮ್ಮ ಕೈಯಲ್ಲಿರುವ ಫೋನ್ ತೆಗೆದು ಕೇವಲ ಒಂದೇ ಒಂದು ಕರೆ ಮಾಡಿದ್ರೆ ಸಾಕು, ಈ ಇಡೀ ಯುದ್ಧ ನಿಂತು ಹೋಗುತ್ತೆ. ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳ ನಾಯಕರು ಮೋದಿಯವರ ಮಾತಿಗೆ ತಲೆಬಾಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಡುತ್ತಾರೆ ಅಂತ ಯುಎಇ ರಾಯಭಾರಿ ಘಂಟಾಘೋಷವಾಗಿ ಸಾರಿದ್ದಾರೆ. ಅಷ್ಟಕ್ಕೂ ಅರಬ್ ರಾಷ್ಟ್ರಗಳಿಗೆ ಏಕಾಏಕಿ ಭಾರತದ ಪ್ರಧಾನಿ ನೆನಪಾಗಿದ್ಯಾಕೆ? ಮೋದಿಯವರಿಗೆ ಇರಾನ್ ಮತ್ತು ಇಸ್ರೇಲ್ ಎರಡೂ ಕಡೆ ನಾಯಕರನ್ನ ಒಪ್ಪಿಸುವಂತಹ ಆ ಮ್ಯಾಜಿಕ್ ಪವರ್ ಎಲ್ಲಿಂದ ಬಂತು? ಈ ಯುದ್ಧದಲ್ಲಿ ನಮಗೂ ಮತ್ತು ಅವರಿಗೂ ಸಂಬಂಧವೇ ಇಲ್ಲ ಅಂತ ಯುಎಇ ಈಗ ಒದ್ದಾಡ್ತಾ ಇರೋದು ಯಾಕೆ? ಮತ್ತೊಂದು ಕಡೆ ಸಾವಿರಾರು ಜನರು ನೆತ್ತರು ಹರಿತಾ ಇರುವಂತಹ ಈ ಯುದ್ಧದ ಇಂದಿನ ಭಯಾನಕ ಭೀಕರ ಪರಿಸ್ಥಿತಿ ಹೇಗಿದೆ? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಪವರ್ ಏನು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಭಾರತ ವಿಶ್ವಗುರು ಆಗೋದಕ್ಕೆ ಹೊರಟಿದೆಯಲ್ಲ, ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಮೋದಿಯವರೇ ಮಾತ್ರ ಈ ಯುದ್ಧವನ್ನು ನಿಲ್ಲಿಸ್ತಾರೆ ಅಂತ ನಿಮಗೂ ಕೂಡ ಅನಿಸುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಈಗ ಎರಡು ನಿರ್ಣಾಯಕ ಘಟ್ಟವನ್ನು ತಲುಪಿದೆ. ಒಂದು ಬಿಕ್ಕಟ್ಟಿನ ನಡುವೆ ಭಾರತದಲ್ಲಿರುವ ಯುಎಇ ರಾಯಭಾರಿ ಹುಸೇನ್ ಹಸನ್ ಮಿರ್ಜಾ ಅವರು ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದಂತಹ ಸಂದರ್ಶನ ಈಗ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಅವರೇನು ಹೇಳಿದ್ರು ಗೊತ್ತಾ? ಇರಾನ್ ಇಸ್ರೇಲ್ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಉಲ್ಬಣ ಆಗಿದೆ ನಿಜ, ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ಮತ್ತು ಇರಾನ್ಗೆ ಕೇವಲ ಒಂದೇ ಒಂದು ಫೋನ್ ಕರೆ ಮಾಡಿ ಈ ಸಂಘರ್ಷ ನಿಲ್ಲಿಸುವಂತೆ ಖಡಕ್ ಆಗಿ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತ ಅತ್ಯಂತ ವಿಶ್ವಾಸದಿಂದ ಹೇಳಿದ್ದಾರೆ. ರಾಯಭಾರಿ ಹುಸೇನ್ ಹಸನ್ ಮಿರ್ಜಾ ಅವರು ಕೇವಲ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ನರೇಂದ್ರ ಮೋದಿಯವರು ಇರಾನ್ ಮತ್ತು ಇಸ್ರೇಲ್ನಲ್ಲಿರುವ ತಮ್ಮ ಸಹವರ್ತಿಗಳಿಗೆ ಫೋನ್ ಮಾಡಿ ಚರ್ಚಿಸಿದರೆ ಈ ಯುದ್ಧವನ್ನು ಕೊನೆಗೊಳಿಸಬಹುದು. ನಮ್ಮ ಅರಬ್ ನೆಲದಲ್ಲಿ ಹೇರಲ್ಪಟ್ಟಿರುವ ಈ ಯುದ್ಧದಲ್ಲಿ ಹೋರಾಟ ನಡೆಸ್ತಾ ಇರುವ ಎರಡೂ ದೇಶಗಳು ಮೋದಿಯವರ ಮಾತಿನೊಂದಿಗೆ ನಿಲ್ಲುತ್ತವೆ ಅನ್ನೋ 100% ವಿಶ್ವಾಸ ನಮಗಿದೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ನೀವೇ ಯೋಚನೆ ಮಾಡಿ ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿರುವ ನೂರಾರು ದೇಶಗಳ ನಾಯಕರನ್ನ ಬಿಟ್ಟು ಕೇವಲ ನರೇಂದ್ರ ಮೋದಿಯವರು ಮಾತ್ರ ಈ ಯುದ್ಧವನ್ನು ನಿಲ್ಲಿಸಬಲ್ಲರು ಅಂತ ಒಂದು ಪ್ರಭಾವಿ ಅರಬ್ ರಾಷ್ಟ್ರ ಹೇಳ್ತಾ ಇದೆ ಅಂದರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ವಿದೇಶಾಂಗ ನೀತಿ ಯಾವ ಎತ್ತರಕ್ಕೆ ಬೆಳೆದಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು. ಮೋದಿಯವರು ಹೇಳಿದ ತಕ್ಷಣ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಯಾಕೆ ನಿಲ್ಲಿಸುತ್ತವೆ? ಇದಕ್ಕೆ ಉತ್ತರ ಭಾರತದ ಬ್ಯಾಲೆನ್ಸಿಂಗ್ ಡಿಪ್ಲೊಮ್ಯಾಸಿ ಅಥವಾ ತಟಸ್ಥ ವಿದೇಶಾಂಗ ನೀತಿ. ಒಂದು ಕಡೆ ಇಸ್ರೇಲ್ ನಾಯಕ ಬೆಂಜಮಿನ್ ನೇತನ್ಯಾಹು ಅವರಿಗೆ ನರೇಂದ್ರ ಮೋದಿಯವರು ಅತ್ಯಂತ ಆಪ್ತ ಮಿತ್ರ. ಇಸ್ರೇಲ್ಗೆ ಭಾರತ ಬಹುದೊಡ್ಡ ಬೆಂಬಲವಾಗಿ ನಿಂತಿದೆ. ಇನ್ನೊಂದು ಕಡೆ ಇರಾನ್ ದೇಶದ ಜೊತೆಗೂ ಭಾರತ ಅತ್ಯುತ್ತಮವಾದ ಭೌಗೋಳಿಕ ಮತ್ತು ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿದೆ. ಚಬಹಾರ್ ಪೋರ್ಟ್ ಮೂಲಕ ಭಾರತ ಇರಾನ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹೂಡಿದೆ. ಜಗತ್ತಲ್ಲಿ ಅಮೆರಿಕದ ಮಾತು ಕೇಳಿದ್ರೆ ಇರಾನ್ಗೆ ಕೋಪ ಬರುತ್ತೆ, ಚೀನಾ ಅಥವಾ ರಷ್ಯಾದ ಮಾತು ಕೇಳಿದರೆ ಇಸ್ರೇಲ್ಗೆ ಕೋಪ ಬರುತ್ತೆ. ಆದರೆ ಭಾರತ ಮಾತ್ರ ಈ ಎರಡೂ ಬದ್ಧ ಶತ್ರು ರಾಷ್ಟ್ರಗಳ ಜೊತೆಗೆ ಏಕಕಾಲದಲ್ಲಿ ಅತ್ಯುತ್ತಮ ಸ್ನೇಹವನ್ನು ಉಳಿಸಿಕೊಂಡಿರುವ ಏಕೈಕ ವಿಶ್ವಗುರು ಭಾರತ. ಇದನ್ನೇ ಯುಎಇ ರಾಯಭಾರಿ ಮಿರ್ಜಾ ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಗಲ್ಫ್ ನಾಯಕರಲ್ಲಿ ಮಾತ್ರವಲ್ಲ, ಇಡೀ ಪ್ರದೇಶದ ಸಾರ್ವಜನಿಕ ಮತ್ತು ವ್ಯಾಪಾರ ಸಮುದಾಯಗಳಲ್ಲಿ ಭಾರೀ ದೊಡ್ಡ ಗೌರವವನ್ನು ಹೊಂದಿದ್ದಾರೆ. ಪ್ರಸ್ತುತ ಸಂಘರ್ಷದಲ್ಲಿ ಎರಡೂ ಪಕ್ಷಗಳಿಗೂ ಮೋದಿಯವರ ಮೇಲೆ ಸಂಪೂರ್ಣ ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ ಇದೆ. ಹೀಗಾಗಿ ಇವರ ಒಂದು ಮಾತು ಇಡೀ ಚಿತ್ರಣವನ್ನ ಬದಲಾಯಿಸಬಲ್ಲದು ಅಂತ ಹೇಳಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಮಯದಲ್ಲೂ ಭಾರತದ ಪ್ರಧಾನಿ
ಪುತಿನ್ ಮತ್ತು ಝೆಲೆನ್ಸ್ಕಿ ಜೊತೆ ಮಾತಾಡಿ ಜಗತ್ತಿನ ಗಮನ ಸೆಳೆದಿದ್ರು. ಈಗ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಲ್ಲೂ ಅದೇ ನಿರೀಕ್ಷೆಯನ್ನು ಅರಬ್ ಜಗತ್ತು ಭಾರತದ ಮೇಲಿಟ್ಟಿದೆ. ಅಷ್ಟಕ್ಕೂ ಭಾರತದ ಬಳಿ UAE ಈ ರೀತಿ ಪರೋಕ್ಷವಾಗಿ ಯಾಕೆ ಸಹಾಯ ಕೇಳ್ತಾ ಇದೆ? ಯಾಕಂದರೆ ಈ ಯುದ್ಧದಲ್ಲಿ UAE ಅಕ್ಷರಶಃ ಸ್ಯಾಂಡ್ವಿಚ್ ಆಗಿದೆ. ಅತ್ತ ಇರಾನ್ಗೂ ಸೇರಲಾರದೆ, ಇತ್ತ ಇಸ್ರೇಲ್ಗೂ ಸೇರಲಾರದೆ ಒದ್ದಾಡ್ತಾಗಿದೆ. ಈ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ ಮಾತನಾಡಿರುವ ಹುಸೇನ್ ಹಸನ್ ಮಿರ್ಜಾ, ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಾವು ಯಾಕೆ ಈ ಯುದ್ಧದಲ್ಲಿ ಭಾಗವಹಿಸಿದ್ದೇವೆ ಅಂತ ನನಗೆ ಖಚಿತವಾಗಿಲ್ಲ, ನನಗೆ ಗೊತ್ತಿಲ್ಲ. ಇದರಲ್ಲಿ UAE ಭಾಗಿಯಾಗಲು ಯಾವುದೇ ರೀತಿಯ ಕಾರಣವೂ ಇಲ್ಲ, ಇಚ್ಛೆಯೂ ಇಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಅವರ ಈ ಒದ್ದಾಟಕ್ಕೆ ಕಾರಣ ಅಬುಧಾಬಿಯ ಸೂಕ್ಷ್ಮವಾದ ಭೌಗೋಳಿಕ ರಾಜಕೀಯ ಸ್ಥಾನ. ಒಂದು ಕಡೆ UAE ಭೌಗೋಳಿಕವಾಗಿ ಇರಾನ್ಗೆ ಅತ್ಯಂತ ಹತ್ತಿರದ ನೆರೆಯ ರಾಷ್ಟ್ರ, ಇನ್ನೊಂದು ಕಡೆ ಅಬ್ರಹಾಂ ಒಪ್ಪಂದಗಳ ಅಡಿಯಲ್ಲಿ UAE ಇಸ್ರೇಲ್ನ ಅಧಿಕೃತ ಪಾಲುದಾರ ಮತ್ತು ಸ್ನೇಹಿತ. ಈ ಎರಡೂ ದೇಶಗಳು ಬಡಿದಾಡ್ಕೊಳ್ತಾ ಇರುವಾಗ UAE ಯಾರ ಪರ ನಿಲ್ಲಬೇಕು ಅನ್ನೋದೇ ಕನ್ಫ್ಯೂಷನ್ ಇದೆ. ಇಸ್ರೇಲ್ ಅಥವಾ ಅಮೆರಿಕ ಪಡೆಗಳು UAE ನೆಲವನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡಬಹುದು ಎಂಬ ಆತಂಕ ಇರಾನ್ಗಿದೆ. ಇದಕ್ಕಾಗಿ UAE ರಾಯಭಾರಿ ಅವರು ನಮ್ಮ ನೆಲದಲ್ಲಿ ಪರಸ್ಪರ ಹೋರಾಡ್ತಾ ಇದ್ದಾರೆ, ಅದು ನಮಗೆ ಖಂಡಿತ ಸ್ವೀಕಾರಾರ್ಹವಲ್ಲ. UAE ತನ್ನ ಭೂಪ್ರದೇಶವನ್ನ ಎರಡೂ ಕಡೆಯಿಂದ ಲಾಂಚ್ ಪ್ಯಾಡ್ ಆಗಿ ಬಳಸ್ಕೊಳ್ಳೋದಕ್ಕೆ ಎಂದಿಗೂ ಬಿಡೋದಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ನಮ್ಮ ದೇಶದ ಆರ್ಥಿಕತೆಯನ್ನ, ಟೂರಿಸಮನ್ನು ಹಾಳು ಮಾಡಬೇಡಿ ಅಂತ ಅವರು ಯುದ್ಧದ ದೇಶಗಳಿಗೆ ಮನವಿ ಮಾಡ್ತಿದ್ದಾರೆ. ವೀಕ್ಷಕರೇ, UAE ರಾಯಭಾರಿ ಯಾಕೆ ಇಷ್ಟೊಂದು ಆತಂಕದಲ್ಲಿದೆ ಅಂತಂದರೆ ಈ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಆಕಾಶವನ್ನು ಮುಟ್ತಾ ಇದೆ. ಇದು ಕೇವಲ ಕ್ಷಿಪಣಿಗಳ ಪ್ರದರ್ಶನವಾಗಿ ಉಳಿದಿಲ್ಲ, ಇದು ಸಾವಿರಾರು ಮನೆಗಳ ಕಣ್ಣೀರ ಕಥೆಯಾಗಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಭೀಕರ ಕಾಳಗದಲ್ಲಿ ಈವರೆಗೂ ಆಗಿರುವ ಅನಾಹುತಗಳ ಬಗ್ಗೆ ವಿಶ್ವಸಂಸ್ಥೆಯಲ್ಲಿರುವ ಇರಾನ್ನ ರಾಯಭಾರಿ ಒಂದು ನಡುಕ ಹುಟ್ಟಿಸುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ವರದಿಗಳ ಪ್ರಕಾರ ಇರಾನ್ನೊಳಗೆ ಈವರೆಗೂ ಬರೋಬ್ಬರಿ 1332 ಮಂದಿ ಈ ಯುದ್ಧದ ಜ್ವಾಲೆಗೆ ಸಿಲುಕಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಸಾವಿರಾರು ಮುಗ್ಧ ಮಕ್ಕಳು, ಸೈನಿಕರು ಈ ಕ್ಷಿಪಣಿಗಳ ದಾಳಿಗೆ ಬಲಿಯಾಗಿದ್ದಾರೆ. ಸಾವಿರಾರು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗಳಲ್ಲಿ ನರಳಾಡ್ತಾ ಇದ್ದಾರೆ ಅಂತ ಇರಾನ್ ವಿಶ್ವಸಂಸ್ಥೆಗೆ ಒಂದು ವರದಿಯನ್ನು ಸಲ್ಲಿಸಿದೆ. ಇದು ಕೇವಲ ಇರಾನ್ಗೆ ಮಾತ್ರ ಸೀಮಿತವಾಗಿಲ್ಲ, ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರಕ್ಕೂ ಈ ಯುದ್ಧದ ದೊಡ್ಡ ಪೆಟ್ಟು ಕೊಟ್ಟಿದೆ. ಇರಾನ್ನ ಪ್ರತಿದಾಳಿಯಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಅಮೆರಿಕದ 7ನೇ ಸೈನಿಕ ಕೂಡ ಇದೀಗ ಹುತಾತ್ಮರಾಗಿದ್ದಾರೆ. ಅವರು ಪ್ರಾಣ ಕಳೆದುಕೊಂಡು ಸ್ವತಃ ಅಮೆರಿಕ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ತಾನು ಮಿಲಿಟರಿ ವ್ಯಕ್ತಿಯಲ್ಲ ಅಂತ ಹೇಳಿದ UAE ರಾಯಭಾರಿ ಮಿರ್ಜಾ, ಇಲ್ಲಿವರೆಗೆ ಕನಿಷ್ಠ ಹಾನಿಯ ವರದಿಗಳು ಮಾತ್ರ ಹೊರಬೀಳ್ತಾಗಿದ್ದು, ವಾಸ್ತವದಲ್ಲಿ ಅನಾಹುತದ ಪ್ರಮಾಣ ಇನ್ನೂ ದೊಡ್ಡದಿರಬಹುದು ಅಂತ ತಮ್ಮ ಅಂದಾಜು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ರಕ್ತಪಾತ, ಅನಾಹುತಗಳು ನಡೀತಾ ಇದ್ರೂ ಇಸ್ರೇಲ್ ಸೇನೆ ಮಾತ್ರ ತನ್ನ ಕಾರ್ಯಾಚರಣೆಯನ್ನ ನಿಲ್ಲಿಸುವ ಯಾವುದೇ ಲಕ್ಷಣಗಳು ಗೋಚರಿಸ್ತಾಗಿಲ್ಲ. ಸೋಮವಾರವಷ್ಟೇ ಇಸ್ರೇಲ್ ಸೇನೆ ಮತ್ತೆ ತನ್ನ ಅಸ್ತ್ರಗಳಿಗೆ ಸಾಣೆ ಹಿಡಿದಿದ್ದು ಮಧ್ಯ ಇರಾನಿನ ಪ್ರಮುಖ ನೆಲೆಗಳ ಮೇಲೆ ಹೊಸದಾಗಿ ಅತ್ಯಂತ ಭೀಕರ ದಾಳಿಯನ್ನ ಪ್ರಾರಂಭ ಮಾಡಿದೆ. ಇರಾನ್ನ ಮಿಲಿಟರಿ ಶಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸುವವರೆಗೂ ನಾವು ಹಿಂದೆ ಸರಿಯೋದಿಲ್ಲ ಅಂತ ಇಸ್ರೇಲ್ ಪಣತೊಟ್ಟಂತೆ ಕಾಣಿಸ್ತಾಗಿದೆ. ಇದೇ ಸಮಯದಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ಲೆಬನಾನ್ನ ರಾಜಧಾನಿ ಬೈರೂತ್ನ ಮೇಲೂ ಕೂಡ ಮುಗಿಬಿದ್ದಿವೆ. ಇರಾನ್ ಬೆಂಬಲಿತ ಉಗ್ರ ಸಂಘಟನೆಯಾದ ಹಿಜ್ಬುಲ್ಲಾದ ಅತಿದೊಡ್ಡ ಮೂಲಸೌಕರ್ಯಗಳನ್ನು, ಅವರ ಕಮಾಂಡ್ ಸೆಂಟರ್ಗಳನ್ನು ಇಸ್ರೇಲ್ ಸೇನೆ ಒಂದೇ ಏಟಿಗೆ ಹೊಡೆದುರುಳಿಸಿದೆ. ಒಂದು ಕಡೆ ಇರಾನ್, ಮತ್ತೊಂದು ಕಡೆ ಹಿಜ್ಬುಲ್ಲಾ, ಮಗದೊಂದು ಕಡೆ ಹೌತಿಗಳು, ಹೀಗೆ 4 ದಿಕ್ಕುಗಳಿಂದಲೂ ಇಸ್ರೇಲ್ ಏಕಾಂಗಿಯಾಗಿ ಆದರೆ ಅಮೆರಿಕದ ಶಸ್ತ್ರಾಸ್ತ್ರಗಳ ಬಲದಿಂದ ಭಾರೀ ಯುದ್ಧ ಮಾಡ್ತಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಈಗ ಇಡೀ ವಿಶ್ವದ ಕಣ್ಣು ನವದೆಹಲಿಯತ್ತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ತನೆಟ್ಟಿದೆ. ಅರಬ್ ರಾಷ್ಟ್ರವೊಂದು ಬಹಿರಂಗವಾಗಿ ಭಾರತದ ಸಹಾಯ ಕೇಳಿದೆ. ಭಾರತದ ಪಾಲಿಗೆ ಇದು ಕೇವಲ ಒಂದು ಫೋನ್ ಕರೆಯ ವಿಚಾರವಲ್ಲ, ಇದು ನಮ್ಮ ದೇಶದ ಜಾಗತಿಕ ನಾಯಕತ್ವವನ್ನು, ನಮ್ಮ ವಿಶ್ವಗುರು ಸ್ಥಾನವನ್ನು ಜಗತ್ತಿನ ಮುಂದೆ ಮತ್ತೊಮ್ಮೆ ಸಾಬೀತುಪಡಿಸುವ ಬಹುದೊಡ್ಡ ಅವಕಾಶವಾಗಿದೆ. ನಮ್ಮ ಆರ್ಥಿಕತೆಯ ಹಿತದೃಷ್ಟಿಯಿಂದಲೂ ಗಲ್ಫ್ ರಾಷ್ಟ್ರಗಳಲ್ಲಿ ಶಾಂತಿ ನೆಲೆಸುವುದು ಭಾರತಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಯಾಕಂದರೆ ಅಲ್ಲಿ ಯುದ್ಧ ಮುಂದುವರೆದ್ರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಗಗನಕ್ಕೇರುತ್ತೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಫೋನ್ ಕರೆ ಮಾಡಿದ್ರೆ ಇಸ್ರೇಲ್, ಇರಾನ್ ನಿಜಕ್ಕೂ ಯುದ್ಧವನ್ನು ನಿಲ್ಲಿಸ್ತಾವ? ಭಾರತ ಈ ಜಾಗತಿಕ ಯುದ್ಧದಲ್ಲಿ ಮಧ್ಯಪ್ರವೇಶಿಸಿ ಸಂಧಾನ ಮಾಡಬೇಕಾ
ಅಥವಾ ಸುಮ್ಮನೆ ದೂರ ನಿಂತು ನೋಡಬೇಕಾ? UAE ರಾಯಭಾರಿ ಹೇಳಿರುವ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅತ್ಯಂತ ನಿಖರವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಈ ಜಾಗತಿಕ ಪವರ್ ಮತ್ತು ಜಿಯೋಪಾಲಿಟಿಕ್ಸ್ನ ಈ ಅಸಲಿ ಸತ್ಯ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ನರೇಂದ್ರ ಮೋದಿಯವರ ಈ ಒಂದು ನಾಯಕತ್ವ ಹೆಮ್ಮೆಯ ವಿಷಯವನ್ನ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.